Hello my dear friends, ವೆಲ್ಕಮ್ ಟು ಸಧನ್ಯ. ನಾವಿವತ್ತು ಬೋರ್ಡಿಂದ ರಿಲೀಸ್ ಮಾಡಿರುವಂತಹ ಬ್ಲೂ ಪ್ರಿಂಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ಕ್ವಶನ್ ಏನು ಅಂದರೆ, ಬ್ಲೂ ಪ್ರಿಂಟನ್ನು ಯಾಕೆ ಡಿಸ್ಕಸ್ ಮಾಡಬೇಕು ಅಂತ ನೀವು ಕೇಳ್ಬೋದು. ನೋಡಿ, ಬ್ಲೂ ಪ್ರಿಂಟನ್ನು ಡಿಸ್ಕಸ್ ಮಾಡೋದ್ರಿಂದ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗುತ್ತೆ. ಯಾವ್ಯಾವ ಚಾಪ್ಟರ್ನ ಹೇಗೆ ಓದಬೇಕು, ಎಷ್ಟೆಷ್ಟು ಒತ್ತು ಕೊಡಬೇಕು ಅನ್ನುವಂಥ ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗುತ್ತೆ. ಸೊ ನಾನಿವತ್ತು ಹಳೆ ಬ್ಲೂ ಪ್ರಿಂಟ್ ನೋಡಿ, ಇಲ್ಲಿ ಇರುವಂಥದ್ದು ಇದು ಹಳೆ ಬ್ಲೂ ಪ್ರಿಂಟ್, ಇದು ಹೊಸ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿರುವಂಥದ್ದು, ಬೋರ್ಡ್ ರಿಲೀಸ್ ಮಾಡಿರುವಂತಹ ಹೊಸ ಬ್ಲೂ ಪ್ರಿಂಟು. ಸೊ ಅವೆರಡನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಇಲ್ಲಿ ಏನು ಚೇಂಜ್ ಆಗಿದೆ, ಮೇಯ್ನಾಗಿ ಏನು ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ಬೋದು ಟೋಟಲ್ ಮಾರ್ಕ್ಸ್. ಹೌದಾ, ಹಳೆ ಬ್ಲೂ ಪ್ರಿಂಟಲ್ಲಿ ಹಳೆ ಸಿಲೆಬಸ್ ನಿಮಗೆ 115 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಇತ್ತು. ಈಗ ಅದನ್ನು 10 ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ದಾರೆ, 105ಗೆ ರೆಡ್ಯೂಸ್ ಮಾಡಿದ್ದಾರೆ. ಹೌದಲ್ವಾ? ಸೊ 10 ಮಾರ್ಕ್ಸ್ ರೆಡ್ಯೂಸ್ ಆಯಿತು. ಸೊ ಆ 10 ಮಾರ್ಕ್ಸ್ ಎಲ್ಲಿ ರೆಡ್ಯೂಸ್ ಆಗುತ್ತೆ ಅಂತ ನಿಮಗೆ ನಾನು ಲಾಸ್ಟಿಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ಮೊದಲನೇ ಚಾಪ್ಟರು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸು. ಹೌದಾ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸು ಮೊದಲು ಇದ್ದಂಥ ಮಾರ್ಕ್ಸು 11, ಈಗ ಇರುವಂಥ ಮಾರ್ಕ್ಸು ಕೂಡ 11. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಎರಡನೇ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್, ಅದಕ್ಕೆ 11 ಮಾರ್ಕ್ಸ್ ಇತ್ತು, ಈಗ ಅದರಿಂದ 1 ಮಾರ್ಕ್ಸನ್ನು ರೆಡ್ಯೂಸ್ ಮಾಡಿದ್ದಾರೆ, 10 ಮಾರ್ಕ್ಸ್ ಆಗಿದೆ. ರಿಪ್ರೊಡಕ್ಟಿವ್ ಹೆಲ್ತ್ಗೆ ಮೊದಲಿದಂಥ ಮಾರ್ಕ್ಸ್ 6, ಈಗಲೂ ಕೂಡ 6 ಇದೆ, ಅದರಲ್ಲಿ ಏನು ಚೇಂಜಸ್ ಆಗಿಲ್ಲ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸು 14 ಮಾರ್ಕ್ಸ್ ಇತ್ತು, 1 ಮಾರ್ಕ್ಸ್ ಕಡಿಮೆ ಮಾಡಿದ್ದಾರೆ, 13 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಓಕೆನಾ. ಆಮೇಲೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು, ಇದು ಅಷ್ಟೇ 14 ಮಾರ್ಕ್ಸಿಗಿತ್ತು, ಈಗ 13 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ. ಓಕೆನಾ. ಇನ್ನು 6ನೇ ಚಾಪ್ಟರ್ ಎವಲ್ಯೂಷನಿಗೆ ಬಂದರೆ, ಇದು 7 ಮಾರ್ಕ್ಸ್ ಇತ್ತು, ಈಗಲೂ 7 ಮಾರ್ಕ್ಸ್ ಇದೆ, ಅದರಲ್ಲಿ ಏನು ಚೇಂಜಸ್ ಆಗಿಲ್ಲ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸಲ್ಲಿ 13 ಮಾರ್ಕ್ಸ್ ಇತ್ತು, 11 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ, ಇಲ್ಲಿ 2 ಮಾರ್ಕ್ಸ್ ರೆಡ್ಯೂಸ್ ಆಯಿತು. ಓಕೆನಾ. ಇನ್ನು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರಲ್ಲಿ 8 ಮಾರ್ಕ್ಸಿಗಿತ್ತು, ಈಗ 7 ಮಾರ್ಕ್ಸಿಗಿದೆ, 1 ಮಾರ್ಕ್ಸ್ ರೆಡ್ಯೂಸ್ ಆಯಿತು, ಇದರಲ್ಲಿ 1 ಮಾರ್ಕ್ ರೆಡ್ಯೂಸ್ ಆಯಿತು. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸ್ಸಲ್ಲಿ 8 ಮಾರ್ಕ್ಸ್ ಇತ್ತು, ಈಗ 7 ಮಾರ್ಕ್ಸ್ ಆಗಿದೆ. ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸಲ್ಲಿ 6 ಮಾರ್ಕ್ಸ್ ಇತ್ತು, ಈಗಲೂ 6 ಮಾರ್ಕ್ಸ್ ಇದೆ, ಇದರಲ್ಲಿ ಯಾವುದೇ ಥರದ ಚೇಂಜಸ್ ಆಗಿಲ್ಲ. ಇನ್ನು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, 11ನೇ ಚಾಪ್ಟರ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಲ್ಲಿ 7 ಮಾರ್ಕ್ಸ್ ಇತ್ತು, ಈಗ 6 ಮಾರ್ಕ್ಸಿಗೆ ರೆಡ್ಯೂಸ್ ಆಗಿದೆ. ಓಕೆನಾ. ಎಕೋಸಿಸ್ಟಮ್ಮು ಇದ್ರೂ ಅಷ್ಟೇ 5 ಮಾರ್ಕ್ಸ್ ಇತ್ತು, 1 ಮಾರ್ಕ್ ರೆಡ್ಯೂಸ್ ಆಯಿತು. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ 5 ಮಾರ್ಕ್ ಇತ್ತು, ಇದರಲ್ಲೂ ಇದು ಅಷ್ಟೇ 1 ಮಾರ್ಕು ರೆಡ್ಯೂಸ್ ಆಗಿದೆ. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 2 ಕೂಡ ನಾನು ಬರೆದಿದ್ದೀನಿ ನೋಡಿ, ಇಲ್ಲಿ 1 ಮಾರ್ಕ್ಸ್ ರೆಡ್ಯೂಸ್ ಆಯಿತು, 1, ಇಲ್ಲಿ 2, 3, 4, 5, 6, 7, 8, 9, 10, ಟೋಟಲ್ 10 ಮಾರ್ಕ್ಸು ರೆಡ್ಯೂಸ್ ಆಗಿದೆ. ಹೌದಾ. ಇಲ್ಲಿ 115 ಇತ್ತು, ಹಳೆಯ ಬ್ಲೂ ಪ್ರಿಂಟ್ ಪ್ರಕಾರ 115 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಕೊಡಬೇಕಾಗಿತ್ತು, ಈಗ 105 ಮಾರ್ಕ್ಸಿಗೆ ಕ್ವಶನ್ ಪೇಪರ್ನ ಕೊಡ್ತಾರೆ. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಟೋಟಲ್ ನಂಬರ್ ಆಫ್ ಕ್ವಶನ್ಸು 47 ಇತ್ತು, ಈಗ 44 ಆಗಿದೆ. ಹೌದಲ್ವಾ. ಟೋಟಲ್ 3 ಕ್ವಶನ್ಸ್ಗಳನ್ನು ರಿಮೂವ್ ಮಾಡಿದ್ದಾರೆ. ಯಾವ್ಯಾವ 3 ಕ್ವಶನ್ಸು ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ MCQ ದಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ, 15 MCQ ಇರಬೇಕಾಗಿತ್ತು, 15 MCQಗಳಿದೆ. ಇನ್ನು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿರಬೇಕಾಗಿತ್ತು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇಲ್ಲಿ ನೋಡಿ, ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸಿನ ಕ್ವಶನ್ನು ಅವರು 8 ಕೊಟ್ಟು ಅದರಲ್ಲಿ ಯಾವುದಾದ್ರೂ 5 ಬರೀಬೇಕು ಅಂತ ಕೇಳ್ತಾಯಿದ್ರು. 8 ಕೊಟ್ಟು ಯಾವುದಾದ್ರೂ 5 ಬರೀಬೇಕು ಅಂತ ಕೇಳ್ತಾಯಿದ್ರು, ಎನಿ 5 ಅಂತ. ಬಟ್ ಈಗ ಇದರಲ್ಲಿ 1 ಮಾರ್ಕು 1 ಕ್ವಶನ್ನು ರೆಡ್ಯೂಸ್ ಆಗಿದೆ ನೋಡಿ, 1, 2, 3, 4, 5, 6, 7. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಇಲ್ಲಿ 7, 1 ಕ್ವಶನ್ ರೆಡ್ಯೂಸ್ ಆಯಿತು, 2 ಮಾರ್ಕ್ಸ್ ಇಲ್ಲಿ ಹೋಯ್ತಾ. ಇನ್ನು ಪಾರ್ಟ್ ಸಿಗೆ ಬಂದರೆ ನೋಡಿ, ಇದರಲ್ಲೂ ಅಷ್ಟೇ ಟೋಟಲ್ 8 ಕ್ವಶನ್ ಕೊಟ್ಟು ಆಮೇಲೆ 5 ಬರೀಲಿಕ್ಕೆ ಕೇಳ್ತಾಯಿದ್ರು. ಈಗ ನೋಡಿ, 1, 2, 3, 4, 5, 6, 7. ಓಕೆ. ಸೊ ಇಲ್ಲೂ ಅಷ್ಟೇ 1 ಕ್ವಶನ್ ರೆಡ್ಯೂಸ್ ಆಯಿತು, ಡಿಲೀಟ್ ಮಾಡಿದ್ದಾರೆ ನೋಡಿ. 2 ಮಾರ್ಕಿಂದ 1 ಕ್ವಶನ್ ಡಿಲೀಟ್ ಆಗಿದೆ, 3 ಮಾರ್ಕಿಂದ 1 ಕ್ವಶನ್ನು ಡಿಲೀಟ್ ಆಗಿದೆ, ಟೋಟಲ್ಲು 5 ಮಾರ್ಕ್ಸ್ ಆಯಿತು.
ಇನ್ನು ಪಾರ್ಟ್ ಡಿಗೆ ಬಂದರೆ ಇಲ್ಲಿ 5 ಮಾರ್ಕ್ ಕ್ವಶನಲ್ಲಿ ಇಲ್ಲೂ ಅಷ್ಟೇ 8 ಕ್ವಶನ್ ಕೇಳಿ ಅದರಲ್ಲಿ ಯಾವುದಾದ್ರೂ 4 ಕೇಳ್ತಾಯಿದ್ರು ಬರೆಯೋದಕ್ಕೆ. 8 ಕ್ವಶನಲ್ಲಿ 4 ಬರೀಬೇಕಾಗಿತ್ತು. ಈಗ ಇದರಲ್ಲೂ ಒಂದು ರೆಡ್ಯೂಸ್ ಆಯಿತು. 1 2 3 4 5 6 7 ಟೋಟಲ್ 7 ಕ್ವಶನ್ ಇದೆ. 7ರಲ್ಲಿ 4 ಬರಿಬೇಕು. ಸೊ 5 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1, 2 ಮಾರ್ಕಿಂದ 1, ಟೋಟಲ್ 10 ಮಾರ್ಕ್ಸನ್ನು ಡಿಲೀಟ್ ಮಾಡಿದ್ದಾರೆ. ಗೊತ್ತಾಗ್ತಿದೆ ಅಲ್ವಾ? ಆಮೇಲೆ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಬೋರ್ಡಿಂದ 3 ಬ್ಲೂ ಪ್ರಿಂಟ್ಗಳನ್ನು ಮತ್ತು 3 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಅದರಿಂದ ನಾವು ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ 3 ಕ್ವಶನ್ಸ್ ಪೇಪರ್ಗಳು 3 ಡಿಫ್ರೆಂಟ್ ಎಕ್ಸಾಮ್ಸ್ಗಳನ್ನು ಏನು ಕಂಡಕ್ಟ್ ಮಾಡ್ತಾರೆ ಆ 3 ಎಕ್ಸಾಮ್ಸ್ಗಳಿಗೆ ಅಪ್ಲೈ ಆಗುತ್ತೆ. ಒಂದು. ಎರಡನೇದು 10% ಇರುವಂತಹ ಡಿಫಿಕಲ್ಟಿ ಲೆವೆಲನ್ನು 40%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿದೆ. ಆ್ಯಂಡ್ ನೀವು ಆ ಡಿಫಿಕಲ್ಟಿ ಲೆವೆಲನ್ನು ಈ ಮಾಡೆಲ್ ಪೇಪರ್ಸ್ಗಳಲ್ಲೇ ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಇನ್ನು ಮುಂದಿನ ಕ್ಲಾಸಸ್ಗಳಲ್ಲಿ ಈ ಮಾಡೆಲ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಮಾಡೆಲ್ ಪೇಪರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ಗಳನ್ನು, ಅದೇ ಥರದ ಕ್ವಶನ್ಸ್ಗಳನ್ನು ಪಿಕ್ ಮಾಡಿ ಕೊಡುವಂಥ ಚಾನ್ಸಸ್ಸು ಮೇನ್ ಎಕ್ಸಾಮಿನಲ್ಲಿ ಇರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.